ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಆ ಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ, ಅಕ್ಷಯ ತೃತೀಯ ದಿವಸ ಯಾರಿಗೆಲ್ಲ ಒಡವೆ ಬೆಳ್ಳಿಯ ಸಾಮಾನುಗಳನ್ನ ತೊಗೊಳೋದಕ್ಕಾಗಲ್ಲ ಅಂಥವ್ರು ಈ ರೀತಿ ಸರಳ ವಿಧಾನನ ಮಾಡಿ ಫ್ರೆಂಡ್ಸ್. ಸರಳ ವಿಧಾನನ ಮಾಡಿದ್ರೆ ಮುಂಬರುವ ವರ್ಷ ನಾವು ಚಿನ್ನನ ಖರೀದಿ ಮಾಡಲು ಸಾಧ್ಯವಾಗುತ್ತದೆ. ಆ ಸರಳ ವಿಧಾನ ಮಾಡುವಕ್ಕಿಂತ ಮುಂಚೆ ನಾನು ಹಬ್ಬದ ವಿಶೇಷತೆ ಹೇಳ್ತೀನಿ. ಭಗೀರಥ ತನ್ನ ತಪಸ್ಸಿನಿಂದ ಗಂಗಾಮಾತೆಯನ್ನು ಭೂಮಿಗೆ ತಂದ ದಿನವನ್ನು ಅಕ್ಷಯ ತೃತೀಯ ಹಬ್ಬನ ಆಚರಿಸ್ತೀವಿ. ನಂತರ ಶ್ರೀಕೃಷ್ಣನಿಗೆ ಸುಧಾಮ ಅವಲಕ್ಕಿಯನ್ನು ಸಮರ್ಪಣೆ ಮಾಡಿದ ದಿನ ಅಂತಂದರೆ, ಸುಧಾಮ ತುಂಬ ಬಡವನಾಗಿರ್ತಾನೆ. ಶ್ರೀಕೃಷ್ಣನ ಕೇಳಿದಾಗ ಏನನ್ನು ಕೊಡಲಿಕ್ಕೆ ಆಗದಾಗ ಅವಲಕ್ಕಿಯನ್ನು ಕೊಟ್ಟು ಅವನು ಆಶೀರ್ವಾದವನ್ನು ತಗೊತಾನೆ. ಆಗ ಆತನ ಮನೆ ಅರಮನೆಯಾಗಿರುತ್ತೆ. ಬಂಗಾರದ ಮಳೆಯನ್ನೇ ಸುರಿಸ್ತಾನೆ ಆ ಶ್ರೀಕೃಷ್ಣ ಸುಧಾಮನಿಗೆ. ನಂತರ ಸೂರ್ಯದೇವ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟ ದಿನ ಕೂಡ ಈ ದಿನವನ್ನು ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಮತ್ತು ಅನ್ನಪೂರ್ಣೆ ಗಂಗಾಮಾತೆಯಾಗಿ ಅವತರಿಸಿದ ದಿನ ಅಂತ ಕೂಡ ಹೇಳ್ತಾರೆ. ಈ ದಿನ ಅಕ್ಷಯ ತೃತೀಯ ಅಂತೇಳಿ ಹಬ್ಬ ಮಾಡ್ತಾರೆ. ಯಾರಿಗೆಲ್ಲ ಒಡವೆ ಬೆಳ್ಳಿ ಸಾಮಾನುಗಳನ್ನ ತೊಗೊಳೋದಕ್ಕಾಗಲ್ಲ ಅಂಥವರು ಮನೆಯಲ್ಲಿ ಈ ರೀತಿ ಸರಳ ವಿಧಾನನ ಮಾಡಿ. ಯಾವುದು ಆ ಸರಳ ವಿಧಾನ? ಹಬ್ಬದ 10:30 ಒಳಗೆ, 11 ಗಂಟೆ 10:30 ಒಳಗೆ ಒಂದು ಬಾರ್ಲಿ ಅಂತ ಏನು ಹೇಳ್ತಾರೆ, ಬಾರ್ಲಿ ಅಥವಾ ಜವೆ ಗೋಧಿಯನ್ನು ಒಂದು ಬೌಲಿಗೆ ತಗೊಂಡು ₹1 ನಾಣ್ಯವನ್ನು ಅದರೊಳಗೆ ಇಟ್ಟು ಪೂಜೆಯನ್ನು ಮಾಡಿ, ದೇವರ ಮನೆಯಲ್ಲಿ ಲಕ್ಷ್ಮಿ ಫೋಟೋದ ಮುಂದೆ ಅದನ್ನು ಪೂಜಿಸಿದ್ರೆ ನಮಗೆ ಲಕ್ಷ್ಮಿ ಕಟಾಕ್ಷೆ ದೊರೆಯುತ್ತಾಳೆ. ಅಂದರೆ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಮುಂಬರುವ ವರ್ಷ ಯಾರೆಲ್ಲ ಈ ವರ್ಷ ಒಡವೆಯನ್ನು ತೊಗೊಳಕ್ಕಾಗಿಲ್ಲ, ಮುಂಬರುವ ವರ್ಷ ಅವರೆಲ್ಲರೂ ಒಡವೆಗಳನ್ನ ತೊಗೊತೀರ ಫ್ರೆಂಡ್ಸ್. ಎಲ್ಲರಿಗೂ ಆರ್ಥಿಕ ವ್ಯವಸ್ಥೆ ಅನ್ನೋದು ಇರಲ್ಲ. ಎಲ್ಲ 5 ಬೆರಳು ಕೊಡುವ ಒಂದೇ ಸಮನ ಇರಲ್ಲ. ಹಾಗಾಗಿ ನಾವು ಈ ರೀತಿ ಒಂದು ಸರಳ ವಿಧಾನನ ಅಂತ ಅಂದರೆ ಬಾರ್ಲಿಯನ್ನು ಒಂದು ಬೌಲ್ಗೆ ತಗೊಂಡು ₹1 ನಾಣ್ಯವನ್ನು ಇಟ್ಟು ಲಕ್ಷ್ಮಿ ಫೋಟೋದ ಮುಂದೆ ಪ್ರಾರ್ಥಿಸಬೇಕು. ನಂತರ ₹1 ನಾಣ್ಯವನ್ನು ಒಂದು ಪರ್ಸಲ್ಲೋ ಬ್ಯಾಗಲ್ಲೋ ಹಾಕಿಡಬೇಕು. ನಂತರ ಬಾರ್ಲಿಯನ್ನು ನಾವು ಬೇಯಿಸಿ ತಿನ್ನಬೇಕು. ಅಂತಂದರೆ ಬಾರ್ಲಿ ಉಪ್ಪಿಟ್ಟು ಕೂಡ ಮಾಡ್ಬೋದು. ಯಾವ ರೀತಿ ಅಂತಂದರೆ ಬಾರ್ಲಿಯನ್ನು ನೆನೆಸಿಟ್ಟು ಅದನ್ನು ಒಗ್ಗರಣೆ ಮಾಡಿ ಲಕ್ಷ್ಮಿಗೆ ನೈವೇದ್ಯ ಕೂಡ ಮಾಡ್ಬೋದು. ಆ ನೈವೇದ್ಯವನ್ನು ನಾವು ಮನಸ್ಸಿಗೆ ಪ್ರಾರ್ಥಿಸುತ್ತಾ, ಅಂದರೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಾ ನಾವು ಅದನ್ನು ಸೇವಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ ಫ್ರೆಂಡ್ಸ್. ಈ ರೀತಿ ಸರಳ ವಿಧಾನನ ಮಾಡಿದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷೆ ಅಂದರೆ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಆರ್ಥಿಕ ವ್ಯವಸ್ಥೆ ಎಲ್ಲರಿಗೂ ಇರಲ್ಲ. ಅಂದರೆ ಶ್ರೀಮಂತರು ಒಡವೆಯನ್ನು ತಗೋಬೋದು, ಆದರೆ ಬಡವರು ಒಡವೆಯನ್ನು ತಗೊಳ್ಳೋದಕ್ಕೆ ಆಗಲ್ಲ. ಆದ್ದರಿಂದ ಈ ರೀತಿ ಪೂಜೆಯನ್ನು ಮಾಡಿದ್ರೆ ಅಕ್ಷಯ ತೃತೀಯ ದಿವಸ ಆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಕೇವಲ ₹30 ಅಷ್ಟೇ ವಸ್ತುಗಳಿಗೆ ಖರ್ಚಾಗೋದು ಫ್ರೆಂಡ್ಸ್. ಖಂಡಿತ ಈ ವಿಧಾನನ ನೀವು ಮಾಡಿ. ಖಂಡಿತ ಈ ದೇವರು ಬೇಕಾದರೆ ನೋಡಿ ಮುಂಬರುವ ವರ್ಷ ಯಾವ ರೀತಿ ನೆಲೆಸಿರ್ತಾಳೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ಅಂದರೆ ಅಕ್ಷಯ ತೃತೀಯ ದಿವಸ ಎಲ್ಲ ದೇವತೆಗಳು ನಮಗೆ ಆಶೀರ್ವಾದ ಮಾಡ್ತಾರೆ. ಅಂದರೆ ಧನಲಕ್ಷ್ಮಿ ಪೂಜೆ ಅಂತ ಏನು ಹೇಳ್ತಾರೆ, ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ನಾನು ಹೇಳ್ದಾಗೆ ಒಂದು ಚೊಂಬಿಗೆ ಕಳಸವನ್ನು ಹೂಡಿ ಅದರ ಮುಂದೆ ನಾವು ಫೋಟೋ ಇಲ್ಲ ಅಂತಂದರೆ ಕಳಸವನ್ನು ಹೂಡಿ ಅದರ ಮುಂದೆ ನಾನು ಹೇಳೋದ್ನೆಲ್ಲ ಬೌಲಿಗೆ ಒಂದು ಬಾರ್ಲಿ ಅಕ್ಕಿಯನ್ನು ತುಂಬಿ ನಂತರ ಒಂದು ನಾಣ್ಯವನ್ನು ಇಟ್ಟು ಪೂಜೆ ಮಾಡೋದು ಉತ್ತಮವಾದದ್ದು. ಮನೆಯ ಮುಂದೆ ಒಂದು ರಂಗೋಲಿಯನ್ನು ಹಾಕಿ ಸಂಜೆ ಹೊತ್ತು ನಾವು ಈ ರೀತಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಫ್ರೆಂಡ್ಸ್. ಗೋಧೋಳಿ ಲಗ್ನ ಅಂತ ಏನು ಹೇಳ್ತಾರೆ, ಆ ಗೋಧೋಳಿ ಲಗ್ನದಲ್ಲಿ ನಾವು ಲಕ್ಷ್ಮಿಯನ್ನು ಪೂಜೆ ಮಾಡಿ ಲಕ್ಷ್ಮಿಯನ್ನು ಕರೆದೊಯ್ದು ಪೂಜೆ ಮಾಡಿದ್ರೆ ಲಕ್ಷ್ಮಿ ಖಂಡಿತವಾಗ್ಲೂ ಮನೆಯಲ್ಲಿ ನೆಲೆಸಿರ್ತಾಳೆ. ಆ ರಂಗೋಲಿಯನ್ನು ನೋಡೇ ಲಕ್ಷ್ಮಿ ಬಲಗಾಲಿಟ್ಟು ಬರುವುದು ನಮ್ಮ ನಂಬಿಕೆ ಫ್ರೆಂಡ್ಸ್. ಥ್ಯಾಂಕ್ ಯು.